ಹಾಯ್ ಹಲೋ ನಮಸ್ಕಾರ ಗಾಯ್ಸ್. ಒಂದು ಹೊಸ ಕತೆ ತೊಗೊಂಡು ಬಂದಿದ್ದೀನಿ. ಮತ್ತು ಯಾಕೆ ತಡ, ಬನ್ನಿ ಹೋಗೋಣ. ನಾನು ಮತ್ತು ರವಿ ಇಬ್ಬರು ಚಿಕ್ಕಂದಿನಿಂದಲೂ ಚಡ್ಡಿ ದೋಸ್ತ್ಗಳು. ರವಿಯ ತಂದೆ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವರು ವಿಶಾಲವಾದ ಸರ್ಕಾರಿ ವಸತಿಯಲ್ಲಿ ವಾಸನೂ ಮಾಡ್ತಾಯಿದ್ರು. ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾದ ರೂಮ್ಗಳಿದ್ವು. ನಾವು ಸಣ್ಣದೊಂದು ಬಾಡಿಗೆ ಮನೆಯಲ್ಲಿ ಮತ್ತೊಂದು ಇಲಾಖೆಯಲ್ಲಿ ವಾಸಿಸ್ತಾ ಇದ್ದ ಕಾರಣ ರಜಾ ಸಮಯದಲ್ಲಿ ಕಾಲ ಕಳೆಯೋದಕ್ಕೆ ಅಂತ ಮತ್ತು ಪರೀಕ್ಷೆ ಸಮಯದಲ್ಲಿ ಒಟ್ಟಿಗೆ ಓದ್ಕೊಳ್ಳೋದಕ್ಕೆ ಅಂತ ನಾನು ರವಿ ಮನೆಯಲ್ಲೇ ರಾತ್ರಿ ಉಳ್ಕೊಳ್ತಿದ್ದೆ. ಅವನ ಮನೆಯವರೆಲ್ಲ ನನ್ನ ಜೊತೆ ಹೊಂದ್ಕೊಂಡು ಒಂದೇ ಮನೆಯವ್ರ ಥರ ಆಗಿಬಿಟ್ಟಿದ್ವಿ. ಅವನಿಗೆ ಒಬ್ಬಳು ಅಕ್ಕ ಇದ್ಲು, ಹೆಸರು ಮಾಲಾ ಅಂತ. ಒಂದು 25 ವರ್ಷ ಇತ್ತು ಅಂತ ಅಂದ್ಕೊಳ್ಳಿ. ಇನ್ನೊಬ್ಳು ತಂಗಿನೂ ಇದ್ಲು, ಹೆಸರು ವೀಣಾ ಅಂತ. ಒಂದು 20 ವರ್ಷ ಅಂದ್ಕೊಳ್ಳಿ. ಮತ್ತು ಗೀತಾ ಒಂದು 18 ವರ್ಷ, ಇವಳು ಕೂಡ ತಂಗಿನೇ. ನಾನು ನನ್ನ ಅಕ್ಕ ತಂಗಿರ ಥರ ಅಂತಾನೆ ಅಂದ್ಕೊಂಡ್ಬಿಟ್ಟಿದ್ದೆ. ನಾವೆಲ್ಲರೂ ಸಿಕ್ಕಾಪಟ್ಟೆ ಅನ್ಯೋನ್ಯವಾಗಿದ್ವಿ ಗಾಯ್ಸ್. ಇಬ್ಬರು BCom ಒಟ್ಟಿಗೆ ಓದಿ ಮುಗಿಸಿದ್ವಿ. ನಂತರ ನಾನು MComನ ಮುಂದುವರಿಸೋದಕ್ಕೆ ಅಂತ ಬೆಂಗಳೂರಲ್ಲಿ ಹಾಸ್ಟೆಲ್ಗೆ ಸೇರಿಕೊಂಡೆ. ಅವನು ಒಂದು ಚಾರ್ಟೆಡ್ ಅಕೌಂಟ್ ಹತ್ರ ಕೆಲಸಕ್ಕೆ ಸೇರಿಕೊಂಡ, ಬೆಂಗಳೂರಲ್ಲೇ. ಇಬ್ಬರೂ ಏನು ಮಾಡಿದ್ವಿ, ಬೆಂಗಳೂರಲ್ಲೇ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ಒಂದು ಬಾಡಿಗೆ ಮನೆನ ಮಾಡಿದ್ವಿ. ವಾರದ ಕೊನೆಯಲ್ಲಿ ನಾನು ಅವನ ಮನೆಯಲ್ಲೇ ಭೇಟಿ ಮಾಡಿಕೊಂಡು ಒಟ್ಟಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಕಾಲನ ಕಳೀತಿದ್ವಿ. ಅದೇ ರೀತಿ ಇರುವಾಗ ಅವನ್ನ ಒಬ್ಬಳು ತಂಗಿ PUC ಮುಗಿಸಿ ಡಿಪ್ಲೊಮೊ ಕೋರ್ಸಿಗೆ ಸೇರಿಸಿ ಅವನ ಜೊತೆಯಲ್ಲೇ ವಾಸ ಮಾಡೋದಕ್ಕೆ ಶುರು ಮಾಡಿಕೊಂಡ್ಳು. ಅವರಿಬ್ಬರು ಬೆಳಗ್ಗೆ ಮನೆ ಬಿಟ್ಬಿಡ್ತಿದ್ರು. ತಮ್ಮ ಕೆಲಸ ಮತ್ತು ಇವಳು ಕಾಲೇಜ್ನ ಕ್ಲಾಸ್ಗಳನ್ನು ಮುಗಿಸಿ ಸಂಜೆ ಮನೆಗೆ ಬರ್ತಿದ್ದಿದ್ದು. ನನ್ನ 1 ವರ್ಷ ಮುಗ್ದು ಹೋಯಿತು. ಮತ್ತೆ ಹಾಸ್ಟೆಲ್ಗೆ ಹೊಸದಾಗಿ ಸೇರಿಕೊಳ್ಬೇಕಾಗಿದ್ದು. ಬೇರೆ ರೂಮ್ ಸಿಗೋವರೆಗೂ ಒಂದು 2 ದಿನ ಹೊರಗೇ ಉಳ್ಕೋಬೇಕಾಗಿ ಬಂತು. ರವಿಗೆ ಫೋನ್ ಮಾಡಿದೆ, ಕೇಳಿದೆ. ಅದಕ್ಕೇನಂತೆ, ನಮ್ಮ ಜೊತೆನೇ ಇರೋ ಮಗ ಅಲ್ಲಿವರೆಗೆ ಅಂತ ಹೇಳಿ ಆಫೀಸ್ ಹತ್ರ ಬಂದು ಮನೆ ಕೀ ತಗೊಂಡೋಗು ಅಂತ ಹೇಳ್ದ. ಸೊ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹಾಸ್ಟೆಲ್ ಫೀಸ್ ಕಟ್ ಮುಗಿಸಿ ಸೀದಾ ಅವನ ಆಫೀಸ್ ಹತ್ರ ಹೋಗಿ ಡೋರ್ ಲಾಕ್ನ ಒಂದೇ ಕೀ ತಗೊಂಡು ಮನೆಯಲ್ಲೇ ಇರ್ತೀನಿ ಅಂತ ಹೇಳಿ ಮನೆಗೆ ಬಂದೆ. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿತಾಯಿತ್ತು. 12ವರೆಗೆ ಪಕ್ಕದಲ್ಲಿದ್ದ ಹೋಟೆಲಲ್ಲಿ ಮಧ್ಯಾಹ್ನದ ಊಟ ಮುಗಿಸಿ ಮನೆಗೆ ಬಂದು ಹಾಗೆ ವರಾಂಡದಲ್ಲಿದ್ದ ದಿವಾನ್ ಕಾಟ್ ಮೇಲೆ ಮಲ್ಕೊಂಡ್ಬಿಟ್ಟೆ. ಸಿಕ್ಕಾಪಟ್ಟೆ ಸುಸ್ತಾಗಿತ್ತಲ್ಲ, ಅದಕ್ಕೋಸ್ಕರ. ಸ್ವಲ್ಪ ಹೊತ್ತಲ್ಲಿ ಮನೆ ಕಾಂಪೌಂಡ್ ಹೊರಗಡೆ ಒಂದು ಆಟೋ ಬಂದು ನಿಂತಂಥ ಶಬ್ದ ಆಯಿತು. ಅರ್ಧ ತೆರೆದಿದ್ದ ಕಿಟಕಿಯಿಂದ ಹೊರಗೆ ನೋಡಿದೆ. ರವಿಯ 2ನೇ ತಂಗಿ ಗೀತಾ ಯಾರೋ ಮತ್ತೊಬ್ಬ ವ್ಯಕ್ತಿ ಜೊತೆ ಆಟೋ ಇಳಿತಾ ಇದ್ಲು. ಅವನೊಂದು ಸುಮಾರು 25 ವರ್ಷ ವಯಸ್ಸಿನವನು. ಸದೃಢ ದೇಹನ ಹೊಂದಿದ್ದ. ನನಗೆ ತಿಳಿದಿದ್ದ ಅವರ ಸಂಬಂಧಿಕರಲ್ಲಿ ಅವನನ್ನು ನಾನು ನೋಡೇ ಇರಲಿಲ್ಲ. ಮನಸ್ಸು ಮಿಂಚಿನಂತೆ ಓಟ ಕೇಳ್ತು, ಯಾರಿವನು ಅಂತ. ಸೊ ಯಾರು ಅಂತ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ತಿಳಿಯುತ್ತೆ. ಆದರೆ ನಾನು ಇಲ್ಲಿರೋದು ಬೇಡ, ಇಲ್ಲೆಲ್ಲಾದರೂ ಅಡಗಿ ಕೂತು ನೋಡೋಣ ಇವಳಿಗೆ ಏನು ಮಾಡ್ತಾಳೆ ಬಿತ್ರಿ ಅಂತ ಅಂದ್ಕೊಂಡೆ. ನನ್ನ ಶೂರಾಕ್ ಒಳಗಡೆ ಆದ್ರವಾಗಿ ತುರುಕ್ದೆ. ಬೆಡ್ರೂಮ್ ಒಳಗಡೆ ಪೂರ್ತಿ ಎತ್ತರವಾಗಿದ್ದ ಮಧ್ಯದ ಪಾರ್ಟಿಷನ್ ಇಲ್ಲದ ವಾರ್ಡ್ರೋಬ್ ಒಳಗಡೆ ಸೇರಿಕೊಂಡೆ. ಒಳಗಿಂದ ಅದ್ರ ಬೋಲ್ಟ್ನ ಹಾಕಿಬಿಟ್ಟೆ. 2 ಬಾಗಿಲುಗಳಿತ್ತಲ್ಲ, ಸೊ ಒಂದು ಬಾಗಿಲು ಬೋಲ್ಟ್ನ ಮಾತ್ರ ಹಾಕಿದ್ದೆ. ಸ್ವಲ್ಪ ಬಟ್ಟೆಗಳಿದ್ದಿದ್ದರಿಂದ ಕಷ್ಟ ಆಗ್ತಿತ್ತು ಕೂರೋದಕ್ಕೆ. ಸೊ ಹಾಗೆ ಹೆಂಗೋ ಸ್ವಲ್ಪ ಜಾಗ ಮಾಡಿಕೊಂಡು ಕೂತ್ಕೊಂಡೆ. ಇನ್ನೊಂದು ಬಾಗಿಲನ್ನ ಸ್ವಲ್ಪ ತೆರೆದು ನೋಡ್ತಾ ಇದ್ದೆ. ಏನು ಮಾಡ್ತಾರೆ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ. ಅಷ್ಟೊತ್ತಿಗಾಗಲೇ ಗೇಟ್ ತಕ್ಕೊಂಡು ಅವರಿಬ್ಬರು ಒಳಗಡೆ ಬಂದೇ ಬಿಟ್ಟಿದ್ರು. ಸೊ ನಾನು ಕೀನ ಒಳಗಡೆಯಿಂದ ಲಾಕ್ ಮಾಡಿದ್ರಿಂದ ಅವಳು ತನ್ನ ಹತ್ರ ಇದ್ದಿದ್ದು ಕೀಯಿಂದ ಮತ್ತೆ ಡೋರ್ನ ಓಪನ್ ಮಾಡಿದ್ಲು. ಓಪನ್ ಮಾಡಿಬಿಟ್ಟು ನಿಧಾನಕ್ಕೆ ಒಳಗಡೆ ಬಂದಿದ್ದೇ ತಡ ಬಾಗಿಲು, ಚಿಲ್ಕ, ಕಿಟಕಿ ಇವೆಲ್ಲನೂ ಪಟಪಟ ಅಂತ ಅವಸರವಾಗಿ ಮುಚ್ಚಿದ್ಲು. ಅವುಗಳ ಪರ್ದೆನೂ ಕೂಡ ಮುಚ್ಚಿಬಿಟ್ಲು. ತನ್ನ ವ್ಯಾನಿಟಿ ಬ್ಯಾಗ್ನ ಟೀಪಾಯಿ ಮೇಲೆ ಯಾಸಿದ್ಲು.
ಸೀದಾ ಹಾಲಲ್ಲಿದ್ದ ಸೋಫಾ ಮೇಲೆ ಬಂದು ಇಬ್ಬರು ಕೂತ್ಕೊಂಡ್ರು. ಹಾಲಲ್ಲಿ ಒಂದು ಕಡೆಗೆ ಬೆಡ್ರೂಮಿನ ಬಾಗಿಲಿತ್ತು. ಅದ್ರ ಎದುರಿಗೇ ಬರುವಂತೆ ನಾನು ಅಡಕ್ಕೊಂಡು ಕೂತಿದ್ದಿದ್ದು. ವಾರ್ಡ್ರೋಬೂ ಇತ್ತು. ಸೊ ನಾನು ಹಾಗೆ ಇನ್ನೊಂದು ಚೂರು ಸರಿಸಿ ಹೊರಗಡೆ ನೋಡಿದೆ. ಅವರಿಬ್ಬರು ಸೋಫಾ ಮೇಲೆ ಕೂತಿದ್ದು ನನಗೆ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ನಂತರ ಅವಳು ಎದ್ದು ಬಂದು ಫ್ರಿಡ್ಜ್ ತೆಗೆದು ಅವನಿಗೂ ನೀರು ಕೊಟ್ಟು ತಾನು ಕುಡಿದು, ಯಪ್ಪ ಅಂತೂ ಮನೆ ಸೇರಿದಾಯಿತು, ಅಕ್ಕಪಕ್ಕ ಯಾರೂ ನೋಡಲಿಲ್ಲ, ಸದ್ಯ ಬಚಾವಾದ್ವಿ ಅಂತ ಹೇಳ್ತಿದ್ಲು. ಸರ್, ಇದೇ ಮೊದಲು ಸಲ ಆಗಿದ್ದರಿಂದ ಏನೋ ಒಂದು ರೀತಿ ಭಯ ಆಗ್ತಿದೆ ಅಂತ ಅವನ ಪಕ್ಕದಲ್ಲೇ ಬಂದು ಕೂತ್ಕೊಂಡ್ಲು. ಅವನು ಇವಳನ್ನು ಎಳ್ಕೊಂಡು ತಪ್ಕೊಂಡೇ ಬಿಡೋದ? ನನಗಂತೂ ಕಣ್ಣು ಇಷ್ಟಿಷ್ಟು ದಪ್ಪ ಬಿಟ್ಕೊಂಡು ನೋಡ್ತಾ ಇದ್ದೀನಿ. ಒಂದು ಕ್ಷಣ ಹಾರ್ಟ್ ಬೀಟ್ ಸ್ಕಿಪ್ ಆಯಿತು. ಏನು ಮಾಡ್ತಿದ್ದಾಳೆ ಇವಳು? ಅದರಲ್ಲಿ ಬೇರೆ ಸರ್ ಅಂತ ಬೇರೆ ಹೇಳ್ತಿದ್ದಾಳೆ. ಇವಳಿಗಿಂತ 6-7 ವರ್ಷ ದೊಡ್ಡವನು ಬೇರೆ. ಇವನು ಕ್ಲಾಸ್ಮೇಟ್ ಅಂತೂ ಆಗಿರೋದು ಸಾಧ್ಯನೇ ಇಲ್ಲ. ಯಾರು ಇವನು ಅಂತ ಅಂದ್ಕೊಂಡು ನಾನು ಕಣ್ಣು ಬಾಯಿ ಬಿಟ್ಕೊಂಡು ಹಂಗೇ ನೋಡ್ತಾ ಇದ್ದೀನಿ. ಅವನು ಸೀದಾ ಅವಳು ಸೊಂಟನ ಹಿಡ್ಕೊಂಡು ಮೇಲೆ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅವನಿಗೆ ಮನ್ಸಿಗೆ ಬಂದಂತೆ ಮುತ್ತು ಕೊಡ್ತಿದ್ದಾನೆ. ನನ್ನ ಬಾಯಲ್ಲಂತೂ ಜೊಲ್ ಸುರಿತಾ ಐತೆ. ಕಣ್ಣು ಅವ್ರ ಮೇಲಿಂದ ಈ ಕಡೆ ಸರಿತಾನೇ ಇಲ್ಲ. ಪುಣ್ಯಾತ್ಮರು ಹಾಲ್ನಲ್ಲಿ ಸೋಫಾ ಮೇಲೇ ಅವ್ರ ಕೆಲಸನ ಅವರು ಮುಗಿಸ್ಕೊಂಡ್ರು. ಸತತವಾಗಿ 1 ಅವರ್ ಇಬ್ಬರು ತಮ್ಮ ಮನಸ್ಸಿಗೆ ಬಂದಂಗೆ ಆಟ ಆಡಿದ್ರು. ಯಪ್ಪ, ನಾನಂತೂ ನನ್ನ ಫ್ರೆಂಡ್ ತಂಗಿ ಈ ರೇಂಜಲ್ಲಿ ಮುಂದುವರೆದಿದ್ದಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಫೋನಲ್ಲಿ ವೀಡಿಯೋ ನೋಡ್ದಂಗೆ ಲೈವಲ್ಲೇ ತೋರಿಸ್ಬಿಟ್ರು ಗಾಯ್ಸ್. ಹೆಂಗೆ ಆಟ ಆಡಿದ್ರು ಅಂತೀರ. ನನಗಂತೂ ಅಲ್ಲಿ ಒಳಗಡೆ ಕೂತ್ಕೊಂಡು ತಡ್ಕೊಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಆದರೂ ಏನು ಮಾಡೋದು, ಕೈಯಲ್ಲಿ ಏನೋ ಕಿಸಿಯೋಕ್ಕಾಗಲ್ವಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ಆಮೇಲೆ ಅವರಿಬ್ಬರು ಮಾತಾಡೋಕ್ಕೆ ಶುರು ಮಾಡಿದ್ರು. ಇವಾಗ ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ರಲ್ಲ, ಇನ್ನೇನು ಮಾಡೋದು. ಹಂಗೋ ಹಿಂಗೋ ಬಟ್ಟೆ ಹಾಕ್ಕೊಂಡು ಅಕ್ಕಪಕ್ಕ ಕೂತ್ಕೊಂಡು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಅದಾದಮೇಲೆ ಅವಳು ನಿಧಾನಕ್ಕೆ ಅವನ ಕಡೆ ತಿರುಗಿ ಮಾತಾಡೋದಕ್ಕೆ ಶುರು ಮಾಡಿದ್ಲು. ಸರ್, ನನಗೆ ಮೊದಲು ಪ್ರಾಮಿಸ್ ಮಾಡಿ ನನ್ನ ಟೆಸ್ಟು, ಇಂಟರ್ನಲ್, ಅಸೈನ್ಮೆಂಟ್, ಪ್ರಾಕ್ಟಿಕಲ್ಸ್ ಅಥವಾ ವೈವಾ ಪರೀಕ್ಷೆಗಳಲ್ಲಿ ಒಳ್ಳೆ ಮಾರ್ಕ್ಸ್ ಕೊಟ್ಟು ಉತ್ತಮ ದರ್ಜೆನಲ್ಲಿ ಪಾಸಾಗೋ ಥರ ಮಾಡ್ತೀರಾ ತಾನೇ ಅಂತ ತನ್ನ ಕೈನ ಮುಂದೆ ಚಾಚಿದ್ಲು. ನಿಜ ಹೇಳ್ತಾ ಇದ್ದೀನಿ ಗೀತಾ, ಖಂಡಿತ ನೀನು ಏನು ಅಂದ್ಕೊಂಡಿದ್ಯೋ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಕೊಟ್ಟು ನೀನು ಪರೀಕ್ಷೆಯಲ್ಲಿ ಚೆನ್ನಾಗಿ ಪಾಸಾಗೋ ಥರ ನಾನು ನೋಡ್ಕೊಳ್ತೀನಿ. ನೀನೇನು ವರಿ ಮಾಡ್ಕೋಬೇಡ. ಜಸ್ಟ್ ಈಗ ನೀನು ನನಗೆ ಪ್ರಾಮಿಸ್ ಮಾಡಿರುವಂತೆ ನಡ್ಕೋ ಸಾಕು ಅಂತ ಅವನು ಹೇಳ್ದ. ನನಗೆ ಆಗ ಅರ್ಥ ಆಯಿತು, ಇವನು ಯಾರು ಪುಣ್ಯಾತ್ಮ ಅಂತ. ಇವಳು ಕಾಲೇಜ್ ಲೆಕ್ಚರರು ಅಂತ. ಇವಳು ನೋಡಿದ್ರೆ ಲೆಕ್ಚರರ್ ಜೊತೆ ಈ ರೇಂಜಲ್ಲಿ ಮಜಾ ಮಾಡ್ತಾಯಿದ್ದಾಳೆ. ಏನು ಹೇಳ್ಬೇಕು ಇವಳಿಗೆ? ರವಿ ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ತಡ್ಕೋತಾನ ಅಂತ ಅನ್ಸೋದಕ್ಕೆ ಶುರುವಾಯಿತು. ಆದರೂ ಕೂಡ ಏನು ಮಾಡೋದು, ಸುಮ್ಮನೆ ಅದೇ. ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡಿದ್ದು ಇವರು ಒಂದು ಅರ್ಧ ಗಂಟೆ ಆಗಿತ್ತೇನೋ ಮತ್ತೆ ಶುರು ಹಚ್ಕೊಂಡ್ರು. ಈ ಸಲ ಅವಳನ್ನ ನಿಧಾನಕ್ಕೆ ಎತ್ಕೊಂಡು ಬಂದು ಬೆಡ್ ಮೇಲೆ ಬಿಸಾಡ್ಬಿಟ್ಟು ತಮಗಿಷ್ಟ ಬಂದಂಗೆ ಚೆನ್ನಾಗಿ ಮಜಾ ಮಾಡ್ದ. ಇವಳು ಹರೆಯದ ಹುಡುಗಿ, ಇನ್ನೂ ಮೊಗ್ಗು ಅರಳ್ತಾ ಇವಾಗ ಇವನು ಬಲವಂತವಾಗಿ ಅರಳಿಸಿ ಹೊಸ್ಕಾಕಿ ಎಲ್ಲನೂ ಮಾಡಿಬಿಟ್ಟ. ಸರಿ, ಅದನ್ನು ಮುಗಿಸ್ಕೊಂಡು ಹಾಗಾದರೂ ಸುಮ್ಮನೆ ಆದ್ರೆ ಸಾಧ್ಯನೇ ಇಲ್ಲ. ಮತ್ತೆ ವಾಶ್ರೂಮಿಗೆ ಕರ್ಕೊಂಡೋದ. ಇಬ್ಬರು ಒಟ್ಟಿಗೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಗಡೆ ಬಂದು ಸರಿ, ನಾನೀಗ ಹೊರಡ್ತೀನಿ, ಇದನ್ನು ನಾನು ಯಾವತ್ತೂ ಮರೆಯಲ್ಲ. ಹಾಗೆಯೇ ನೀನು ನನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಗೀತಾ ಅಂತ ಅವಳಿಗೆ ಕೆನ್ನೆಗೆ ಒಂದು ಮುತ್ತು ಕೊಟ್ಟ. ಅವಳು ಸರಿ ಸರ್, ಆಯಿತು, ನನಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಇದು ನನ್ನ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಪೇಯ್ನ್ ಆಯಿತು, ಪರವಾಗಿಲ್ಲ. ಆದರೂ ಕೂಡ ತುಂಬಾ ಖುಷಿಪಟ್ಟೆ. ನೀವು ಅಷ್ಟೇ, ನೀವು ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀರಾ ತಾನೇ ಅಂತ ಕೇಳಿದ್ಲು. ಅವನು ಕೂಡ ನಗ್ತಾ ಅವಳು ಕೆನ್ನೆ ತಟ್ಟಿ ನಿಜವಾಗ್ಲೂ ಉಳಿಸ್ಕೋತೀನಿ, ನೀನೇ ನೋಡ್ತಾ ಇರೋ ಅಂತ ಹೇಳಿ ಹೊರಗಡೆ ಹೋಗೋದಕ್ಕೆ ಹೋದ. ತಟ್ ಅಂತ ಅವಳು ಕೈ ಹಿಡ್ಕೊಂಡ್ಬಿಟ್ಲು. ನಾನಂತೂ ಅಯ್ಯೋ ಬಿತ್ರಿ, ಇವಳಿಗೆ ಇನ್ನೂ ಸಾಕಾಗಲಿಲ್ವಾ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅವನು ಏನಾಯಿತು ಮತ್ತೆ ಬೇಕಾ ಅಂತ ಕೇಳ್ದ. ಅವಳು ಅಲ್ಲ ಸರ್, ನೀವು ಸ್ವಲ್ಪ ಇಲ್ಲೇ ನಿಂತ್ಕೊಳ್ಳಿ,
ನಾನು ಹೊರಗಡೆ ಹೋಗಿ ಯಾರಾದರೂ ಇದ್ದಾರಾ ಅಂತ ನೋಡ್ತೀನಿ, ಯಾರೂ ಇಲ್ಲ ಅಂದಮೇಲೆ ನೀವು ಹೊರಗಡೆ ಹೋಗಿ ಅಂತ ಹೇಳ್ದ. ಅವ್ನು ಮತ್ತೆ ಬಂದು ಅವನ್ನ ತಕ್ಕೊಂಡು ನಿಂತ್ಕೊಂಡ. ಅವಳು ಅವನ್ನೇ ನೋಡ್ತಾ ಇದ್ಲು. ಅವನು ಸರಿ ಆಯಿತು, ಆದರೆ ಈ ಸಲ ನೀನು ನನ್ನ ಜೊತೆ ಬಾ, ಒಂದು ಮೂವಿಗೆ ಹೋಗೋಣ, ಮೂವಿ ನೋಡ್ಕೊಂಡಿದ್ದಾದಮೇಲೆ ಮತ್ತೆ ತಂದು ಮನೇಲೇ ಬಿಡ್ತೀನಿ ಅಂತ ಹೇಳ್ದ. ಅವಳು ಬೇಡ ಸರ್, ಇನ್ನೇನು ಅಣ್ಣ ಬರ್ತಾನೆ, ನಾನು ಮನೇಲೇ ಇರ್ತೀನಿ ಅಂತ ಹೇಳಿದ್ರೆ, ಇಲ್ಲ ಗೀತಾ ನೀನೀಗ ಬರಲೇಬೇಕು, ನನಗಂತೂ ಓದೋ ಬ್ಯುಸಿನಲ್ಲಿ ಓದಬೇಕು, ಗೌರ್ಮೆಂಟ್ ಕೆಲಸ ತೊಗೋಬೇಕು ಅನ್ನೋ ಬ್ಯುಸಿನಲ್ಲಿ ಯಾವ ಲವರ್ನೂ ಮಾಡ್ಕೊಳ್ಳಿಲ್ಲ. ಆದರೆ ಈಗ ನನ್ನ ಆಸೆನೆಲ್ಲ ಈಡೇರಿಸ್ಕೋಬೇಕು, ಕೈ ಹಿಡ್ಕೊಂಡು ರೋಡಲ್ಲಿ ಓಡಾಡಬೇಕು, ಸಿನಿಮಾ ನೋಡೋಕ್ಕೆ ಹೋಗಿ ಕತ್ಲೆನಲ್ಲಿ ಲವರ್ಸ್ ಎಲ್ಲ ಏನೇನೆಲ್ಲ ಮಾಡ್ತಾರೋ ಅದನ್ನೆಲ್ಲ ಮಾಡಬೇಕು, ಎಲ್ಲ ಆಸೆನೂ ಇದೆ, ನಾನು ಅದನ್ನು ನಿನ್ನಿಂದ ಈಡೇರಿಸ್ಕೋಬೇಕು, ಈಗ ನೀನು ಬರ್ತೀಯೋ ಇಲ್ವೋ ಅಂತ ಅವನು ಕೇಳ್ತಿದ್ದಾನೆ. ಇವಳು ಇನ್ನೇನು ಮಾಡೋಕ್ಕಾಗುತ್ತೆ, ಬರ್ತೀನಿ ಸರ್, ಆದರೆ ಸ್ವಲ್ಪ ನೀವು ಇಲ್ಲೇ ನಿಂತ್ಕೊಳ್ಳಿ, ನಾನು ಹಿಂಗೋಗಿ ಹಿಂಗೆ ಬರ್ತೀನಿ ಅಂತ ಸೀದಾ ಹೊರ್ಗಡೆ ಹೋದ್ಲು. ಹೊರ್ಗಡೆ ಹೋಗ್ಬಿಟ್ಟು ಆ ಕಡೆ ಈ ಕಡೆ ನೋಡಿಕೊಂಡು ಮತ್ತೆ ಒಳಗಡೆ ಬಂದು, ಯಾರೂ ಇಲ್ಲ ಸರ್, ಬನ್ನಿ ಹೋಗೋಣ ಅಂತ ಹಾಲಿಗೆ ಬಂದಳು. ಅಷ್ಟರಲ್ಲಿ ಅವರಣ್ಣ ಫೋನ್ ಮಾಡಿಬಿಟ್ಟ. ಫೋನ್ ತೆಗೆದು ಕಿವಿಗಿಟ್ಕೊಂಡು ಗಾಬರಿಯಿಂದ, ಸರ್ ಇವತ್ತು ಮೂವಿಗೆ ಬೇಡ, ನೀವು ಹೋಗಿ, ಅಣ್ಣ ಇನ್ನೇನು ಬಂದುಬಿಡ್ತಾನಂತೆ, ಪ್ಲೀಸ್ ಚಿಕನ್ ತರ್ತೀನಿ ಅಡುಗೆ ಮಾಡು ಅಂತ ಹೇಳ್ತಿದ್ದಾನೆ, ಪ್ಲೀಸ್ ಸರ್ ಪ್ಲೀಸ್ ಅಂತ ಕೇಳ್ಕೊಂಡ್ಳು. ಸರಿ ಆಯಿತು, ಆದರೆ ನಾಳೆ ಮಿಸ್ ಮಾಡಬಾರ್ದು ಅಂತ ಅವ್ನು ಕೇಳ್ದ. ಸರಿ ಸರ್ ಆಯಿತು, ನಾಳೆ ಹೋಗೋಣ, ಇವಾಗ ನೀವು ಹೋಗಿ ಅಂತ ಅವಳು ಬೇಡ್ಕೊಂಡ್ಳು. ಸರಿ ಅಂತ ಅವನು ಹೊರಟೋದ. ಇವಳು ಹಬ್ಬ ಅಂತ ಎದೆ ಮೇಲೆ ಕೈ ಹಿಡ್ಕೊಂಡು ಉಸಿರು ಬಿಡ್ತಾ ಸೋಫಾ ಮೇಲೆ ಕೂತ್ಕೊಂಡ್ಳು. ನಾನು ನಿಧಾನಕ್ಕೆ ವಾರ್ಡ್ರೋಬಿಂದ ಎದ್ದು ಹೊರಗಡೆ ಬಂದು ಅವಳು ಮುಂದೆ ನಿಂತ್ಕೊಂಡೆ. ಅವಳಿಗೊಂದು ಕ್ಷಣ ಶಾಕ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೂ ಗೊತ್ತಾಗಿಲ್ಲ. ಹಾಗೆ ನನ್ನನ್ನೇ ನೋಡ್ತಾ ಇದ್ದಾಳೆ. ನಾನು ನಗ್ತಾ ಬಂದು ಅವಳು ಪಕ್ಕ ಕೂತ್ಕೊಂಡು ಅವಳು ಹೆಗ್ಲ ಮೇಲೆ ಕೈ ಹಾಕ್ತೆ. ಅವಳಿಗಂತೂ ಹೆಂಗೆ ರಿಯಾಕ್ಟ್ ಮಾಡಬೇಕು, ಏನು ಮಾತಾಡಬೇಕು ಏನೂ ಅರ್ಥ ಆಗ್ತಿಲ್ಲ. ಒಂದು ಕ್ಷಣ ಉಸಿರೇ ಸಿಕ್ಕಾಕೊಂಡಂಗೆ ಒಂಥರ ಗಾಬರಿಯಾಗಿ ನೋಡ್ತಾ ಇದ್ದಾಳೆ. ನೀವ್ಯಾವಾಗ ಬಂದ್ರಿ ಅಣ್ಣ ಅಂತ ಗಾಬರಿಯಾಗಿ ಕೇಳಿದ್ಲು. ಯಾವಾಗ ಅಂದರೆ ನೀನು ನಿಮ್ಮ ಲೆಕ್ಚರರ್ ಜೊತೆ ಆಟ ಆಡ್ತಾ ಇದೆಯಲ್ಲ, ಅದಕ್ಕಿಂತ ಮುಂಚೆನೇ ನಾನು ಮನೇಲಿದ್ದೆ. ಅಬ್ಬಬ್ಬಾ, ನಾನು ನಿನ್ನನ್ನು ಏನೋ ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಆದರೆ ನೀನು ಮಸ್ತು ಫಿಗರು, ನೀನು ಹೆಂಗಿದೆಯಾ ಕಣೆ ನೀನು, ಎಂಥ ಸೌಂದರ್ಯ ನಿಂದು, ಅಬ್ಬಬ್ಬಾ ನೋಡಿ ನಾನೇ ಒಂದು ಕ್ಷಣ ಕಳೆದೋಗಿದ್ದೀನಿ ಗೊತ್ತಾ ಅಂತ ನಾನು ಹೇಳಿದೆ. ಅದಕ್ಕೆ ಅವಳು ಕೋಪದಿಂದ ಎದ್ದು ನಿಂತ್ಕೊಂಡು, ನಾಚಿಕೆ ಆಗಲ್ವಾ ನಿಮಗೆ, ನಾನು ನಿಮ್ಮ ತಂಗಿ ಸಮಾನ, ಅಂಥದ್ರಲ್ಲಿ ನೀವು ಈ ರೀತಿ ಕದ್ದು ಮುಚ್ಚಿ ನೋಡೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಕಿರ್ಚಾಡ್ತಿದ್ದಾಳೆ. ನಾನು ಮತ್ತೆ ಎದ್ದು ಅವಳು ಹೆಗ್ಲ ಮೇಲೆ ಕೈ ಹಾಕಿ, ಕೂಲ್ ಡಾರ್ಲಿಂಗ್, ಯಾಕೆಷ್ಟು ಕೋಪ ಮಾಡ್ಕೊಂಡು ಬಿ ಪಿ ರೈಸ್ ಮಾಡ್ಕೊಳ್ತೀಯಾ, ನನಗೇನೋ ನಾಚಿಕೆ ಇಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ತುಂಬ ಇದೆ ಅನಿಸುತ್ತೆ. ಕಾಲೇಜ್ ಲೆಕ್ಚರರ್ನ ಅದು ಕೇವಲ ಮಾರ್ಕ್ಸ್ಗೋಸ್ಕರ ಮನೆಗೆ ಕರ್ಕೊಂಡು ಬಂದು ಎಂತೆಂಥ ಆಟ ಆಡ್ತಾ ಇದೆಯಾ, ಅದು ನೀನಿನ್ನೂ 18 ವರ್ಷನೂ ತುಂಬಿಲ್ಲ, ನಿನಗೆ ಮಾತ್ರ ಮಾನ ಮರ್ಯಾದೆ ತುಂಬ ಚೆನ್ನಾಗಿದೆಯಾ ಅಂತ ಕೇಳಿದ ತಕ್ಷಣ ಮುಖ ಒಂಥರ ಆಗೋಯ್ತು, ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಅಣ್ಣ ಪ್ಲೀಸ್ ಇದನ್ನು ಅಣ್ಣನ ಹತ್ರ ಹೇಳಬೇಡ, ನಿಂದಮ್ಮಯ್ಯ ಅಂತೀನಿ, ಏನೋ ತಪ್ಪಾಗೋಯ್ತು, ಮಾರ್ಕ್ಸ್ ಜಾಸ್ತಿ ಬರಬೇಕು ಅನ್ನೋ ಇಂಟೆನ್ಷನ್ನಲ್ಲಿ ಏನೇನೋ ಆಗೋಯ್ತು, ಪ್ಲೀಸ್ ಇದನ್ನು ಯಾರ ಹತ್ರನೂ ಹೇಳಬೇಡ ಅಂತ ಕೇಳ್ಕೊಳ್ತಾ ಇದ್ದಾಳೆ. ನಾನು ಸರಿ ಆಯಿತು, ನಾನು ಯಾರ ಹತ್ರನೂ ಹೇಳಬಾರ್ದು ಅಂದರೆ ನನಗೇನು ಸಿಗುತ್ತೆ ಅಂತ ಕೇಳಿದೆ. ಏನು ಬೇಕೋ ಕೇಳಿ, ನೀವು ಏನು ಕೇಳಿದ್ರೂ ಕೊಡ್ತೀನಿ, ಆದರೆ ಅಣ್ಣಂಗೆ ಮಾತ್ರ ಹೇಳಬೇಡಿ ಅಂತ ಹೇಳಿದ್ಲು. ಇನ್ನೊಂದು ಸಲ ಯೋಚನೆ ಮಾಡು, ಏನು ಬೇಕಾದರೂ ಕೊಡ್ತೀಯಾ ಅಂತ ಹೇಳಿದೆ. ಅವಳಿಗೆ ಹಿಡಿದಿದ್ದು ಒತ್ತಡದ ಪರಿಸ್ಥಿತಿನಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಲೇ ಅರ್ಥ ಆಗ್ತಿಲ್ಲ. ನೀವು ಏನು ಹೇಳಿದ್ರು ಕೊಡ್ತೀನಿ ಅಂತ ಹೇಳೇ ಬಿಟ್ಲು. ನಂಗೆ ಮಾತು ಕೊಡು ಅಂತಂದಿದ ತಕ್ಷಣ ಮಾತು ಕೊಟ್ಬಿಟ್ಲು. ಆಗ ನಾನು ನಗ್ತಾ ಅವಳು ಕಿವಿ ಹತ್ರ ಬಾಗಿ, ನಿಮ್ಮ ಲೆಕ್ಚರರ್ಗೆ ಏನು ಕೊಟ್ಟರೋ ಅದೇ ನನಗೂ ಬೇಕು ಅಂತ ಹೇಳಿದೆ. ಈಗ ಶಾಕ್ ಆಗಿ ನನ್ನ ಕಡೆ ನೋಡಿದ್ಲು. ಅಣ್ಣ ನೀವು ನನಗೆ ಅಣ್ಣನ ಸಮಾನ ಅಂತ ಹೇಳಿದ್ಲು. ಅಯ್ಯೋ, ಈ ಅಣ್ಣ ತಂಗಿ ಅಕ್ಕ ತಮ್ಮ ಇದೆಲ್ಲ ಸೆಂಟಿಮೆಂಟ್ನ ಸೈಡ್ಗಿಡು, ನೀನೇನು ನಮ್ಮ ಅಪ್ಪಂಗೆ ಹುಟ್ಟಿಲ್ಲ ಆಯಿತಾ. ಈಗ ನನಗೆ ನಿನ್ನನ್ನು ಆ ರೀತಿ ನೋಡಿ ನಾನು ಹುಚ್ಚ ಆಗೋಗಿದ್ದೀನಿ, ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ, ನಾನಂತೂ ಕಂಟ್ರೋಲ್ಗೆ ಸಿಗ್ತಾಯಿಲ್ಲ. ಸೊ ಈಗ ಹೇಳು, ನೀನು ನಿಮ್ಮ ಲೆಕ್ಚರರ್ಗೆ ಏನು ಕೊಟ್ಟಿಯೋ ಅದನ್ನು ನನಗೆ ಕೊಡ್ತೀಯೋ ಅಥವಾ ನಿಮ್ಮ ಅಣ್ಣನ ಹತ್ರ ಎಲ್ಲನೂ ಹೇಳೋ. ಹೇಳೋದು ಮಾತ್ರ ಅಲ್ಲ,
ಲೈವ್ ಆಗೇ ತೋರಿಸ್ತೀನಿ. ಯಾಕೆ ಅಂದರೆ ಈ ಫೋನಲ್ಲಿ ನಾನು ರೆಕಾರ್ಡ್ ಕೂಡ ಮಾಡಿದ್ದೀನಿ ಅಂತ ನನ್ನ ಫೋನಲ್ಲಿ ರೆಕಾರ್ಡ್ ಆಗಿದ್ದ ವೀಡಿಯೋನ ಸ್ಯಾಂಪಲ್ ತೋರಿಸ್ದೆ ಅಷ್ಟೆ. ಅಳ್ತಾ ಸರಿ ಆಯಿತು ಅಂತ ಒಪ್ಕೊಂಡೇ ಬಿಟ್ಲು. ನಾನು ಅವಳು ಕಿವಿ ಹತ್ರ ಬಾಗಿ, ಈಗ ಬೇಡ, ಈಗ ಇನ್ನೇನು ನಿಮ್ಮ ಅಣ್ಣ ಬಂದುಬಿಡ್ತಾನೆ, ನಂಗೆ ಅರ್ಧಕ್ಕೆ ನಿಲ್ಸೋದಕ್ಕೆ ಇಷ್ಟ ಇಲ್ಲ, ಇವತ್ತು ರಾತ್ರಿ ನಾನು ರೂಮಿಗೆ ಬಾ ಅಂತ ಹೇಳಿದೆ. ಅಷ್ಟರಲ್ಲಿ ಹೇಳೋಷ್ಟರಲ್ಲಿ ಅವ್ರ ಅಣ್ಣ ಬಂದುಬಿಟ್ಟ. ಚಿಕನ್ ತಂದಿದ್ದ. ಹಂಗೋ ಹಿಂಗೋ ಅಡುಗೆ ಮಾಡಿ ಎಲ್ಲರೂ ಊಟ ಮಾಡಿದ್ವಿ. ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡಿದ್ದ. ಅವಳವಳ ರೂಮಿಗೆ ಸೇರ್ಕೊಂಡು ಬಿಟ್ಟಿದ್ಲು ಅಂತ ಅಂದ್ಕೊಳ್ಳಿ. ಆಮೇಲೆ ಎದ್ದು ಅವನ ಪಾಡಿಗೆ ಅವನು ಹೋಗಿ ಮಲ್ಕೊಂಡ. ನನ್ನನ್ನು ರೂಮಿಗೆ ಬಂದು ಮಲ್ಕೊಳ್ಳೋ ನನ್ನ ಜೊತೆನೆ ಅಂತ ಕರೆದ. ಇಲ್ಲ ಕಣೋ, ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ನಾನು ಹಾಲಲ್ಲೇ ಮಲ್ಕೋತೀನಿ, ನೀನು ಹೋಗಿ ಮಲ್ಕೋ ಅಂತ ಹೇಳಿದೆ. ಸರಿ ನಿನ್ನಿಷ್ಟ ಅಂತ ಹೇಳಿ ಅವನು ನೆಮ್ಮದಿಯಾಗಿ ಹೋಗಿ ರೂಮಲ್ಲಿ ಮಲ್ಕೊಂಡ. ನಾನು ಇಷ್ಟು ದಿನ ಅವನ ತಂಗಿನ ನನ್ನ ತಂಗಿ ಅಂತ ಹೇಳ್ತಾ ಇದ್ದರಿಂದ ಅವನ ಆರತಿ ಎಲ್ಲ ನನ್ನ ಬಗ್ಗೆ ಅನುಮಾನನೇ ಪಡಲಿಲ್ಲ. ನೆಮ್ಮದಿಯಾಗಿ ಹೋಗಿ ಮಲ್ಕೊಂಡ್ಬಿಟ್ಟ. ಸ್ವಲ್ಪ ಹೊತ್ತಾಗಿತ್ತು. ಎದ್ದೋಗಿ ಅವ್ನು ಮಲಗಿದನಾ ಇಲ್ವಾ ಅಂತ ನೋಡಿದೆ. ಆಗಲೇ ಅವ್ನು ಮಲ್ಕೊಂಡು ಗೊರಕೆ ಹೊಡಿತಾ ಇದ್ದ. ನಿಧಾನಕ್ಕೆ ಬಾಗಿಲಾಕಿ ಹೊರಗಡೆಯಿಂದ ಅವ್ನ ರೂಮ್ ಚಿಲ್ಕಾಕಿ ಸೀದಾ ಅವ್ನ ತಂಗಿ ರೂಮ್ಗೆ ಹೋದೆ. ಅವಳು ಇನ್ನೂ ನಿದ್ದೆ ಮಾಡಿರಲಿಲ್ಲ, ಯೋಚನೆ ಮಾಡ್ತಾ ಕೂತ್ಕೊಂಡಿದ್ಲು. ಸೀದಾ ಹೋಗಿ ರೆಡಿನಾ ಬೇಬಿ ಅಂತ ಕೇಳಿದೆ. ಅಣ್ಣ ಇನ್ನೊಂದು ಸಲ ಯೋಚನೆ ಮಾಡಿ ಅಂತ ಹೇಳಿದ್ಲು. ಯೋಚನೆ ಮಾಡೋದು ಏನೂ ಇಲ್ಲ, ಮಧ್ಯಾಹ್ನ ನಿನ್ನನ್ನು ಹಂಗೆ ನೋಡಿದಾಗಿಂದ ನಾನೇ ಹುಚ್ಚ ಆಗೋಗಿದ್ದೀನಿ, ನೀನು ನನಗೆ ಬೇಕೇ ಬೇಕು ಅಷ್ಟೆ ಅಂತ ಕೇಳ್ತಾ ಮಧ್ಯಾಹ್ನ ಅವಳ ಲೆಕ್ಚರರ್ ಜೊತೆ ಏನೇನೆಲ್ಲ ಮಾಡಿದ್ಲೋ ಅದಕ್ಕಿಂತ ಜಾಸ್ತಿನೇ ಇಡೀ ರಾತ್ರಿ ಅವಳನ್ನು ಅನುಭವಿಸಿ ಮಜಾ ಮಾಡಿದೆ. ಇದಾದಮೇಲೆ ಮಧ್ಯಾಹ್ನ ಅವಳ ಲೆಕ್ಚರರು, ನೈಟು ನಾವಿಬ್ಬರು ಸೇರ್ಕೊಂಡು ಅವಳನ್ನು ಮದುವೆ ಆಗೋಷ್ಟರಲ್ಲಿ ಹರಿದು ಊರು ಬಾಗಿಲು ಮಾಡಿಬಿಟ್ಟಿದ್ವಿ. ಅವಳ ಗಂಡ ಏನು ಅಂದ್ಕೊಂಡೋ ಏನೋ, ನನಗಂತೂ ಗೊತ್ತಿಲ್ಲ. ಇವಾಗ ಆಲ್ರೆಡಿ ಅವಳಿಗೆ ಮದುವೆ ಆಗಿ 2 ಮಕ್ಕಳು ಇದೆ. ನಾನಂತೂ ಅವಳನ್ನು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಬಿಡಿ. ಇಷ್ಟು ಅವಳು ಮದುವೆ ಆಗಿ ಒಂದು 5 ವರ್ಷ ಆಗಿರಬೇಕು. 5 ವರ್ಷದಲ್ಲಿ ಅವಳ ಗಂಡ ಎಷ್ಟು ಯೂಸ್ ಮಾಡ್ಕೊಂಡಿದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಅದಕ್ಕಿಂತ ಜಾಸ್ತಿನೇ ನಾನು ಅವಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗಲೂ ಕೂಡ ನನ್ನನ್ನು ನೋಡಿದ್ರೆ ನಡಕ್ತಾಳೆ. ಆ ರೇಂಜಲ್ಲಿ ಅವಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ನಂಬ್ತೀರಾ ನೀವು? ಇವಾಗ ನನಗೂ ಹೆಂಡತಿ ಮಕ್ಕಳಿದ್ದಾರೆ ಬಿಡಿ, ಮತ್ತೆ ಅವಳು ಸವಾಸಕ್ಕೆ ಹೋಗಲ್ಲ. ನನ್ನ ಹೆಂಡತಿ ಜೊತೆ ಮಕ್ಕಳ ಜೊತೆ ನಾನೀಗ ಆರಾಮಾಗಿದ್ದೀನಿ. ಅವಳು ಅಷ್ಟೇ ಗಂಡ ಮಕ್ಕಳ ಜೊತೆ ಆರಾಮಾಗಿದ್ದಾಳೆ. ಕತೆ ಇಲ್ಲಿಗೆ ಮುಗಿಯುತ್ತೆ.